ಕನಸು ನನಸಾಗಿದೆ ಅನ್ನೋ ಅನುಭವ. ಅಂಡ್ ಕ್ಯಾರೆಕ್ಟರ್ ಪ್ರಿಪರೇಷನ್ ಈಗ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂಥರ ಮೆಚ್ಯೂರ್ಡ್ ಒಂದು ಆಯುರ್ವೇದಿಕ್ ಟೀಚರ್. ನಿಮ್ಮ ಪ್ರಿಪರೇಷನ್ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟು ಪ್ರಿಪೇರ್ ಆಗಿದ್ದೀರಾ? ಹೇಳಿದಾಗೆ ಮೇಲೆ ವರ್ಕ್ಶಾಪ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಹೇಗೆ ಮಾತಾಡೋದು ಎಲ್ಲ ಕ್ಯಾರೆಕ್ಟರ್ ಗೊತ್ತಾಗುತ್ತೆ. ಬಿಟ್ಟರೆ ಟ್ರಾನ್ಸ್ಫಾರ್ಮೇಶನ್ ಹೋದಾಗಿ ಜೊತೆ ವರ್ಕ್ಶಾಪ್ ಸ್ಟಾರ್ಟ್ ಆದಾಗ ಕತೆ ಫಸ್ಟ್ ನೀವು ಹೇಳಿದ್ರಾ? ನಾನು ಸರಿ ನಾನು ಮೆಸೇಜ್ ಮಾಡಿದ್ದೆ ಸರಿಗೆ. ಆಮೇಲೆ ಆ ಮೆಸೇಜ್ ನೋಡ್ತಾ ಗೊತ್ತಾಗಿದೆ. ಹಾಗಾಗಿ ಬೇರೆ ಒಬ್ಬರು ಏನಿದೆ ಆಮೇಲೆ ನಾನು ರಘು ಸರ್ ಹತ್ರ ನಂಬರ್ ಇಟ್ಕೊಂಡು ಫೋನ್ ಮಾಡಿ ಸರ್ಗೆ ಸರ್ ಡೈರೆಕ್ಟ್ ಆಗಿ ಭೇಟಿ ಮಾಡ್ತೀನಿ. ಈಗ ಮನೆ ಅಂದ್ಮೇಲೆ ಇಬ್ರು ನಿಮ್ಗೆ ತುಂಬಾ ಹತ್ರ ಓಕೆ, ಬಟ್ ಕಥೆನ ಒಪ್ಪಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅಂದ್ರೆ ಈಗ ಬಂದಾಗ ಓಕೆ ಒಪ್ಪಿಕೊಳ್ಳಲ್ಲ ಕಾನ್ಫಿಡೆನ್ಸ್ ಇಲ್ಲ ಅಥವಾ ಜಾಬ್ ಕಡೆಯಿಂದ ತುಂಬಾ ಹೆದರಿಕೆಯಿಂದ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಹೇಗಿತ್ತು? ಕೆಲಸ ಮಾಡಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ಅದರಿಂದ ಹೋಗ್ಬಿಟ್ಟು ಮಮ್ಮಿಗೊಂದು ಮಾತಿಗೆ ಆಂಟಿ ಮಾಮಿ ಅವ್ರ ಮಾಮ ಆಂಟಿ ಹೇಳಿದಾಗ ಅವರೆಲ್ಲ ಮಾಡಬೇಕು. ಆಮೇಲೆ ಸರ್ ಹೇಳಿದ್ರು ಈ ಕಥೆಗೆ ಸ್ವಲ್ಪ ನೀವು ವೇಟ್ ರಿಡ್ಯೂಸ್ ಮಾಡಬೇಕು, ಮತ್ತೆ ಫಿಸಿಕಲ್ ಫೀಚರ್ಸ್ ಟ್ರೈ ಮಾಡ್ತಾರೆ ಬಾಡಿ ಫಾರ್ಮೇಷನ್. ಸೊ ಹಾಗಾಗಿ 10 kg ಹಿಡಿಬೇಕಿತ್ತು. ಸೊ ಅದಕ್ಕೆ ನೀನು ಪ್ರಿಪೇರ್ ಆಗಬೇಕಿತ್ತು ಅಂತ ಮಾಡ್ತಾರೆ. ಪ್ರವೀಣ್ ಸರ್ಗೆ ನನ್ನ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಸೊ ಅವ್ರು ನನಗೆ ನೀಟಾಗಿ ಒಂದು ಗೈಡ್ ಮಾಡ್ಬೋದು, ಪ್ಲ್ಯಾನ್ ಕೊಟ್ಟು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.